ತಂತ್ರಜ್ಞಾನ ಬಳಸಿಕೊಂಡು ಯಾವ ರೀತಿ ವೈದ್ಯ ಲೋಕದಲ್ಲಿ ಸರ್ಜರಿಯನ್ನು ನಡೆಸಬಹುದು, ಇದು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಗೈನಕಾಲಜಿಸ್ಟ್ ಡಾಕ್ಟರ್ ಪರಿಮಳ ಹಾಗೂ ವೈದ್ಯರು ವಿವರಣೆ ಕೊಟ್ಟಿದ್ದಾರೆ. ಹೆಚ್ಚಿನ ದಿನಗಳಲ್ಲಿ ತಂತ್ರಜ್ಞಾನ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ರೋಬೋಟ್ ಮೂಲಕ ಕೂಡ ಆಪರೇಷನ್ ಆಗಿರ್ಬೋದು, ಅಂದರೆ ರೋಗಿಗಳನ್ನು ಚಿಕಿತ್ಸೆ ಮಾಡ್ಬೋದು. ಅದೇನು ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಪರಿಮಳ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗುವ. ಮ್ಯಾಮ್, ಈಗಾಗಲೇ ಎಲ್ಲರೂ ಕೂಡ ರೋಗಿಗಳು ಹುಡ್ಕೊಂಡು ಬರೋದು ವೈದ್ಯರನ್ನು, ಬಟ್ ಈಗ ನೀವು ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವ್ ಆಗ್ತಾ ಇದ್ದೀರಾ. ಏನು ಇದು ಮ್ಯಾಮ್ ಅಪ್ಡೇಟೆಡ್? ಈಗ ತಂತ್ರಜ್ಞಾನ ಏನು ಇಂಪ್ರೂವ್ ಆಗ್ತಾಯಿದೆ ಅಂದರೆ ಈ ರೋಬೋಟಿಕ್ಕನ್ನ ಹೆಸರು ಎಲ್ಲ ಕಡೆ ಕೇಳಿದ್ದೀರಾ. ಈಗ ಆಪ್ರೇಷನ್ ಅಂದರೆ ಯಾರಾದರೂ ಡಾಕ್ಟ್ರು ಒಬ್ಬರು ಹೊಟ್ಟೆ ಓಪನ್ ಮಾಡ್ತಿದ್ರು, ಗರ್ಭಕೋಶ ತೆಗೆಯೋದಾಗಲಿ, ಯಾವುದೇ ಒಂದು ರೀನಲ್ ಪ್ರಾಬ್ಲಮ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ ಆಗಲಿ. ಆದರೆ ಇವಾಗ ತಂತ್ರಜ್ಞಾನ ಅಳವಡಿಕೆ ಜಾಸ್ತಿ ಆದಾಗೆ ರೋಬೋಟಿಕ್ ಅಂತ ಕೇಳಿಸ್ಕೊಂಡಿದ್ದೀರಾ. ರೋಬೋಟಿಗೆ ಕನ್ನಡದಲ್ಲಿ ಏನಂತಾರಂತ ಗೊತ್ತಿಲ್ಲ, ರೋಬೋಟ್ ಅಂತ ಹೇಳೋಣ. ರೋಬೋಟನ್ನು ಟೂಲ್ನ ಅಳವಡಿಸ್ಕೊಂಡು ನಾವು ಮಾಡೋ ಆಪ್ರೇಷನ್ಗಳಿಗೆ ಆ ತಂತ್ರಜ್ಞಾನದ ಒಂದು ಕಾರ್ಯಾಗಾರ ಇವತ್ತಿದೆ. ಈಗ ಮ್ಯಾಮ್, ವೈದ್ಯರು ಇದ್ದು ಅದನ್ನು ನೀವು ಎಕ್ಸ್ಪರ್ಟ್ ಮಾಡೋದೇ ಹೇಗೆ? ಹೌದು, ನಮಗೆ ಅಂದರೆ ರೋಬೋಟಿಕ್ ತಂತ್ರಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಯಾಕೆಂದರೆ ನಮ್ಮ ಎರಡು ಕೈಗಳಲ್ಲಿ ನಾವು ಹೆಚ್ಚು ಡೀಪಾಗಿ ಹೋಗಿ ಆಪ್ರೇಷನ್ ಮಾಡಲಿಕ್ಕಾಗಲ್ಲ. ನಮಗೆ ಪ್ರಿಸಿಷನ್ ಬೇಕು, ಮತ್ತು ಬ್ಲೀಡಿಂಗ್ ಕಂಟ್ರೋಲ್ ಆಗಬೇಕು, ಮತ್ತು ಕ್ಲಾರಿಟಿ ಬೇಕು. ಆದ್ದರಿಂದ ಈ ರೋಬೋಟಿಕ್ ಆರ್ಮ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಮತ್ತು ಕನ್ಸೋಲ್ ಅಂತ ಇರೋ ಒಂದು ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಎಷ್ಟೇ ಆಳವಾಗಿರೋ ಆಪ್ರೇಷನ್ ಆಗಲಿ, ಒಂದು ಕ್ಯಾನ್ಸರ್ ಟಿಶ್ಯೂ ಆಗಲಿ, ಯಾವುದೇ ಆಗಲಿ ನಾವು ಮಾಡೋದ್ರಿಂದ ಪೇಷಂಟ್ಗೆ ರಿಕವರಿ ಕೂಡ ಬೇಗ ಆಗುತ್ತೆ ಮತ್ತು ಬ್ಲೀಡಿಂಗ್ ಕೂಡ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ಈ ತಂತ್ರಜ್ಞಾನ ಬಳವಳಿಕೆ ಹೇಗಿದೆ ಅಂತ ನಾವು 3000 ಸರ್ಜರೀಸ್ ಆಗಲೇ ಫೋರ್ಟಿಸ್ ವತಿಯಿಂದ ಆಗಿದೆ. ಈ ಒಂದು ಕಾರ್ಯಾಗಾರವನ್ನು ನಾವಿಲ್ಲಿ ಉದ್ದೇಶಿಸಿ ಮಾತಾಡ್ತಾ ಇದ್ದೀವಿ. ಹಲವಾರು ಒಂದೇ ಇರುತ್ತೆ ಅಂದರೆ ಡೆಲಿವರಿ ಮಾತ್ರನಾ ಅಥವಾ ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ ಆಪ್ರೇಷನ್ಗೆ? ಹೇಗೆ ಇದು ಡೆಲಿವರಿ ಪ್ರಶ್ನೆಗಂತೂ ಇಲ್ಲೇ ಇಲ್ಲ. ಇದು ಏನಿದ್ರೂ ನಮ್ಮ ಗೈನಕಾಲಜಿಕಲ್ ಟ್ಯೂಮರ್ಸ್ ಆಗಲಿ ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಕೇಳಿಸ್ಕೊತಾನೆ ಇದ್ದೀರಾ, ಒಂದು ಬ್ಲಡ್ ಕಲೆಕ್ಟ್ ಆಗಿರೋ ಸಿಸ್ಟ್ಗಳಾಗಲಿ, ಮತ್ತು ಹಿಸ್ಟೆಕ್ಟಮಿ ಆಗಲಿ, ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟ್ಸ್ ತುಂಬ ನಡೀತಾ ಇದೆ, ಕಿಡ್ನಿ ಡಿಸೀಸಸ್ಸು ತುಂಬ ಇದೆ. ಇವೆಲ್ಲ ವಿಷಯಗಳಲ್ಲಿ ಈ ತಂತ್ರಜ್ಞಾನನ ತುಂಬ ನಾವು ಉಪಯೋಗಿಸ್ಕೊಂಡು ಸಾಕಷ್ಟು ಆಪ್ರೇಷನ್ಗಳು ನಡೀತಾ ಇದೆ. ಮನೀಷಾ ಸಿಂಗ್ ಅವರು ಕೂಡ ಇವರು ಈ ಫರ್ಟಿಲಿಟಿ ಇಶ್ಯೂನಲ್ಲಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಮಾತ್ರ ಕೂಡ ಅವರು ಕೂಡ ತುಂಬ ಪರಿಣಿತಿ ಹೊಂದಿದ್ದಾರೆ ಅಂತ ಹೇಳಿ ನೋಡಿದ್ರಲ್ಲ. ಟೆಕ್ನಾಲಜಿ ಮುಂದುವರ್ತಾ ಇದೆ. ಈಗಾಗಲೇ ವೈದ್ಯರು ಕೂಡ ಬಹಳಷ್ಟು ಟೆಕ್ನಾಲಜಿ ಮುಖಾಂತರ ರೋಗಿಗಳನ್ನು ಯಾವ ರೀತಿ ಅವರನ್ನು ಬಹಳಷ್ಟು ಗುಣಮುಖರಾಗಿ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಟೆಕ್ನಾಲಜಿ ಕೂಡ ಬಹಳಷ್ಟು ಉಪಯೋಗಕಾರಿ ಅನ್ನೋ ಮಾತನ್ನು ಸೀನಿಯರ್ ಡಾಕ್ಟರ್ಸ್ ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.